ಈ ದಿಶೆಯಲ್ಲಿ ಮುಂದುವರೆದಿರ್ಬೋದು ಅಂತೇಳಿ. ಯಾಕಂದರೆ ಭಾಳಷ್ಟು ವರದಿಗಳ ಪ್ರಕಾರ ಈಗಾಗಲೇ ಅವರು ತಮ್ಮ ಒಂದು ದೊಡ್ಡ ಒಂದು ಪಡೆಯನ್ನು ತಯಾರು ಮಾಡಿಕೊಂಡು ಮೋದಿಯವ್ರಿಗೆ ಎದುರಾಗಿ ನಿಲ್ಲುವಂಥ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತೇಳಿ ಒಂದು ಪ್ರಬಲವಾದ ವಾದ. ಆದರೆ ಅದು ವಾದ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಆ ಮಾತು ಬೇರೆ. ಯಾಕಂದ್ರೆ ಅವ್ರಿಗೆ ಗೊತ್ತದ, ಯಾಕಪ್ಪ ಅಂತಂದ್ರೆ ಮೋದಿಯವ್ರನ್ನ ಎದುರು ಹಾಕ್ಕೊಂಡ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಗೆಲ್ಲುವುದು ಅಂತೇಳಿ. ಆದರೂ ಶಾರ್ ಅವರು ಬುದ್ಧಿವಂತರನ್ನ, ಅವರು ಗರಡಿಯಲ್ಲಿ ಬೆಳೆದಂಥವ್ರು, ಅವರ ನೇಮ್ ಮಾಡಿದರು. 75 ವರ್ಷ ಅನ್ನೋದು ರಿಟೈರ್ ಅಂತೇಳಿ ನಿಮ್ಗೆ ಗೊತ್ತದ. ಈಗ ಎಲ್ ಕೆ ಆದ್ವಾನಿ ಅವರಾಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ಇನ್ನೂ ಅನೇಕರು, ಅವತ್ತು ಶೆಖಾವತರಾಗಿರ್ಬೋದು, ಅನೇಕರು ಅವತ್ತು ರಾಜೀನಾಮೆ ಕೊಟ್ಟು ಹೋದರು. ಕಾರಣ ಅಂದ್ರೆ 75 ವರ್ಷ ಹೌದು. ನಮ್ಮ ಕರ್ನಾಟಕದ ಯಡಿಯೂರಪ್ಪನವರು ಸಹಿತ ರಾಜೀನಾಮೆ ಕೊಟ್ಟರು 75 ಆಗಿದ್ದಕ್ಕಾಗಿ. ಹೀಗಾಗಿ ಈ 75ರ ನೆಲಗಟ್ಟಿನಲ್ಲೇ ಮೋದಿಯವ್ರ ಮನೆಗೆ ಹೋಗ್ತಾರಾ ಬಿಟ್ಟು ಹೋಗ್ತಾರಾ ಅನ್ನೋ ಪ್ರಶ್ನೆ ಇವತ್ತು ಎಬ್ಬಿಸ್ಬಿಟ್ಟಿದ್ದಾರೆ. ಅದಕ್ಕೆ ಶಾರ್ ಅವರು ಸಹಿತ ಅವ್ರು ಹೋಗಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಿಜವಾಗಿ ಇದು ಸತ್ಯ ಸುದ್ದಿ ಆಗಿದ್ರೆ ಭಾಳ ಕಷ್ಟ ಮೋದಿಯವ್ರಿಗೆ. ಯಾಕಂದ್ರೆ ಹೊರಗಿನವ್ರನ್ನ ಎದುರಿಸ್ಬೋದು, ಯಾಕಂದ್ರೆ ಹೊರಗಿನವರು ಅವ್ರು ತೋರಿಸಿ ಮಾಡಿ ಹೆದರ್ಬೋದು. ಆದ್ರೆ ನಮ್ಮೊಳಗಿದ್ದವರು ನಮಗೆ ಎದುರು ನಿಂತಾಗ ಏನು ಮಾಡೋದು ಅನ್ನುವಂಥದ್ದು ಆಗಿರೋ ಹಾಗೆ ಬಂದು ಒಂದು ಎದುರಿಸಿ ಗೆಲ್ಲೋದು, ಇಲ್ಲ ಸುಮ್ಮನೆ ನಾವು ಬಿಟ್ಕೊಟ್ಟು ಹೋಗಿಬಿಡುವಂಥದ್ದು. ಆದರೆ ನಮ್ಮ ಮೋದಿಯವರ ಜಾಯಮಾನ ನೋಡಿದರೆ ಅವ್ರು ಸುಮ್ಮನೆ ಬಿಟ್ಕೊಟ್ಟು ಹೋಗುವಂಥವ್ರಲ್ಲ, ಅವ್ರು ಕಾಂಪಿಟೇಷನ್ ಮಾಡೋರಲ್ಲ, ಬಾರಪಣ್ಣಿಂದ ಒಂದು ಆಗಲಿ ಅನ್ನೋರಲ್ಲ ಅಂಥೇಳಿ ಮಾತು ಕೇಳಿ ಬರ್ತಾಯಿದ್ದ. ಇತ್ತೀಚೆಗೆ ಅವರಲ್ಲಿಯೂ ಅವರ ಬಾಡಿ ಲ್ಯಾಂಗ್ವೇಜ್ ಸಾಕಷ್ಟು ಬದಲಾಗಿದೆ ಅಂತೇಳಿ ಕಂಡು ಬರ್ತಾಯಿದೆ. ಏನೂ ಇರಲಿ, ಮೋದಿಯವ್ರಿಗೆ ಮಾತ್ರ ಇವತ್ತು 75 ಆದ ತಕ್ಷಣ ನಿಮ್ಮ ಮನೆಗೆ ಹೋಗಿರಪ್ಪ ಅಂತ ಹೇಳುವಂಥ ನಿರ್ಣಯಕ್ಕೆ ಇವತ್ತು ಬಂದು ನಿಂತಿದ್ದಾರೆ RSS ಪ್ಲಸ್ ಈ BJP ಕೆಲವು ಜನ. ಇವು ಇದರಿಂದಾಗಿ ಸಹಜವಾಗಿ ಏನಾಗಿಬಿಟ್ಟದಪ್ಪ ಅಂದ್ರೆ ಮೋದಿ ಅವರನ್ನು ನೆಕ್ಸ್ಟ್ ಏನಪ್ಪ ಅವ್ರು ಹೆಂಗೆ ಕಳಿಸೋದು ಅದು ಒಂದು ಪ್ಲ್ಯಾನ್ ಇಲ್ಲದ ಸುದ್ದಿಗಳು ಬರ್ತಾಯಿದ್ದಾವೆ. ಅವರನ್ನು ಈಗ ಹೇಗೋ ಧನ್ಕರ್ ಅವ್ರನ್ನ ಉಪರಾಷ್ಟ್ರಪತಿ ಇದ್ದರು, ಅವ್ರನ್ನ ಹೊರಗೆ ಕಳಿಸಿದ್ರು ಹೇಳಿ ಏನೋ ಮಾಡಿ. ಈಗ ಅದು ಜಾಗದಾಗ ನಿತೀಶ್ ಕುಮಾರ್ ಅವ್ರನ್ನ ತಂದು ಕೂಡಿಸಿ ಮೋಸ್ಟ್ಲಿ ಡಿಸೆಂಬರ್ ಒಳಗೆ, ಸೆಪ್ಟೆಂಬರ್ ಅಕ್ಟೋಬರ್ದೊಳಗೆ